MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಯುದ್ಧಕ್ಕೆ ನಾವು ಸಿದ್ಧ ಅಂತ ಬಿಎಸ್ಎಫ್ ಡಿಐಜಿ. ಗಡಿ ಗ್ರಾಮಗಳಲ್ಲಿ ಸ್ಥಳೀಯರಿಂದ ಬಂಕ್ ರೆಡಿ. ಹೈದರಾಬಾದ್ನಲ್ಲಿ ಬಿಸಿಲ ತಾಪಕ್ಕೆ 12 ಜನರ ಸಾವು. ಇರಾನ್ ಬಂದರಿನಲ್ಲಿ ಸ್ಫೋಟ, 8ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಇದೆಲ್ಲವನ್ನ ನೋಡೋಣ ವಾರ್ಗೆ ಸಜ್ಜು ನ್ಯೂಸ್ ಟಾಪ್ 9ನಲ್ಲಿ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ನಡೆಸಿದ ರಕ್ತಪಾತದ ಬಳಿಕ ಭಾರತದ ಸೇನೆ ಹೈ ಅಲರ್ಟ್ನಲ್ಲಿದೆ. ಭಾರತದ ಘಾತಕ ದಾಳಿ ಹೇಗಿರುತ್ತೋ ಏನೋ ಅನ್ನೋ ಭೀತಿಗೆ ಪಾಕಿಸ್ತಾನ ಬಿದ್ದಿದೆ. ಯಾಕಂದ್ರೆ ಸೇನಾ ಮುಖ್ಯಸ್ಥರೇ ಕಾಶ್ಮೀರಕ್ಕೆ ತೆರಳಿ ರಣತಂತ್ರಗಳ ಕುರಿತು ಮಹತ್ವದ ಸಭೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಗಡಿಯಲ್ಲಿ ಭಾರತೀಯ ಸೇನೆ ಯುದ್ಧಕ್ಕೂ ಸಜ್ಜಾಗ್ತಿದೆ. ಯುದ್ಧಕ್ಕೆ ನಾವು ಸಿದ್ಧವಾಗಿದ್ದೇವೆ ಅಂತ ಬಿಎಸ್ಎಫ್ ಡಿಐಜಿ ಯೋಗೇಂದ್ರ ಸಿಂಗ್ ರಾಥೋಡ್ ಹೇಳಿದ್ದಾರೆ. ಜಮ್ಮು ಕಾಶ್ಮೀರದ ಗಡಿಗೆ ಭೇಟಿ ನೀಡಿದ್ದ ರಾಥೋಡ್ ಪಾಕಿಸ್ತಾನ ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕಿದ್ರೂ ಸುಮ್ಮನೆ ಬಿಡಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. और किसी भी मिस एडवेंचर के मुंह तोड़ जवाब देने के लिए हमारे वहां पर जो जवान हैं, हमारी जो सीमाएं हैं, चौकियां हैं, उसके लिए बिल्कुल तैयार हैं. और मैं आपको यकीन दिलाना चाहता हूं और आपके माध्यम से देशवासियों को यकीन दिलाना चाहता हूं कि बीएसएफ के रहते हुए कोई भी सीमा के ऊपर नापाक हरकत नहीं कर सकता. ಪಾಕಿಸ್ತಾನದ ಪ್ರಚೋದನೆ ಯಾವ ಕ್ಷಣದಲ್ಲಾದ್ರೂ ಯುದ್ಧಕ್ಕೆ ನಾಂದಿ ಹಾಡಬಹುದು. ಹೀಗಾಗಿ ಭಾರತದ ಸೇನೆ ನಾವೇನು ಇಲ್ಲಿ ಕಡಲೆಪುರಿ ತಿಂತಿಲ್ಲ ಅಂತ ಟ್ವೀಟ್ ಮೂಲಕ ಹೇಳಿದೆ. ಯಾವಾಗ್ಲೂ ಎಲ್ಲದಕ್ಕೂ ಸಿದ್ಧ ಅಂತ ಇಂಡಿಯನ್ ಆರ್ಮಿಯ ಸಮರಾಭ್ಯಾಸದ ವಿಡಿಯೋ ರಿಲೀಸ್ ಮಾಡಿದೆ. ನೌಕಾಪಡೆ ಕೂಡ ಯುದ್ಧ ನೌಕೆಗಳ ಫೋಟೋ ರಿಲೀಸ್ ಮಾಡಿ ಯಾವ ಸಮರವಾದ್ರೂ ಸರಿ, ಯಾವ ಜಾಗವಾದ್ರೂ ಸರಿ, ಹೇಗಾದ್ರೂ ಸರಿ, ನಾವು ಮಿಷನ್ಗೆ ರೆಡಿ ಅಂತ ಸಂದೇಶ ರವಾನೆ ಮಾಡಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಬಳಿಯ ಕರ್ಮಹ ಗ್ರಾಮದಲ್ಲಿ ಬಂಕರ್ಗಳನ್ನ ಸ್ವಚ್ಛಗೊಳಿಸಲಾಗ್ತಿದೆ. ಈ ಬಂಕರ್ಗಳನ್ನ ಭಾರತ ಸರ್ಕಾರ ಇಲ್ಲಿನ ಜನರ ರಕ್ಷಣೆಗಾಗಿ ನಿರ್ಮಿಸಿತ್ತು. ಆದ್ರೆ ಇಷ್ಟು ದಿನ ಈ ಬಂಕರ್ಗಳನ್ನ ಉಪಯೋಗಿಸಿರಲಿಲ್ಲ. ಇದೀಗ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಯಾವಾಗ ಯುದ್ಧ ನಡೆಯುತ್ತಾ ಅಂತ ಇಲ್ಲಿನ ಜನರು ಬಂಕರ್ಗಳನ್ನ ಕ್ಲೀನ್ ಮಾಡ್ತಿದ್ದಾರೆ. ಭಾರತೀಯ ವಾಯುಸೇನೆಯ ರಫೇಲ್ ಯುದ್ಧ ವಿಮಾನ ಮತ್ತು ಸುಖೋಯ್ 30 ಯುದ್ಧ ವಿಮಾನಗಳು ಆಕ್ರಮಣ ಅನ್ನೋ ಹೆಸರಿನಲ್ಲಿ ಯುದ್ಧಾಭ್ಯಾಸ ಮಾಡಿದೆ. ಇದರ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಬೋಫೋರ್ಸ್, ಧನುಷ್, K9 ವಜ್ರ, ಹವಿಟ್ಜರ್ LOC ಬಳಿ ಸನ್ನದ್ಧವಾಗಿ ನಿಂತಿವೆ ಅಂತ ಮಾಹಿತಿ ಸಿಕ್ಕಿದೆ. ಇದರ ಜೊತೆಗೆ ಭೀಷ್ಮ 90 ಯುದ್ಧ ಟ್ಯಾಂಕರ್ ಹಾಗೂ ಆಂಟಿ ಮಿಸೈಲ್ ಸಿಸ್ಟಮ್ ಗಡಿಯಲ್ಲಿ ನಿಯೋಜನೆಗೊಂಡಿದೆ ಎನ್ನಲಾಗಿದೆ. ಇನ್ನು ಕಾರವಾರ ಮತ್ತು ಮುಂಬೈ ನೌಕಾ ನೆಲೆಗಳಲ್ಲಿ ಹೈಯೆಸ್ಟ್ ಸ್ಟೇಟ್ ಆಫ್ ರೆಡಿನೆಸ್ ಅಲರ್ಟ್ ಘೋಷಿಸಲಾಗಿದೆ. ಸಮರ ಸನ್ನದ್ಧವಾಗಿರುವಂತೆ ಸೂಚನೆ ನೀಡಲಾಗಿದೆ. ಕಾರವಾರ ಕದಂಬ ನೌಕಾನೆಲೆಯಲ್ಲಿ ಯುದ್ಧ ನೌಕೆಗಳು ಸಜ್ಜಾಗಿವೆ. ಯಾವುದೇ ಕ್ಷಣದಲ್ಲಿ ಸಂದೇಶ ಬಂದರೂ ಗಡಿಗೆ ತೆರಳಲು INS ವಿಶಾಖಪಟ್ಟಣಂ, INS ಸುಭದ್ರಾ, INS ಜ್ಯೋತಿ, ಸಬ್ಮೆರಿನ್ಗಳಾದ ಕಾಂಡೇರಿ, ಕರಂಜ್ ಸಿದ್ಧವಾಗಿ ನಿಂತಿದೆ. ಹಿರಿಯ ಅಧಿಕಾರಿಗಳ ಸೂಚನೆಗಾಗಿ ಸಿಬ್ಬಂದಿ ಕಾಯ್ತಿದ್ದಾರೆ. ಇನ್ನು ಕಾರವಾರ ನೌಕಾನೆಲೆಯ ಸಿಬ್ಬಂದಿಗೆ ರಜೆ ಕೂಡ ಮೊಟಕುಗೊಳಿಸಲಾಗಿದೆ. ಇನ್ನು ಪಾಕ್ ಸೇನೆಯು ಗಡಿಯಲ್ಲಿ ಯುದ್ಧ ಟ್ಯಾಂಕರ್ಗಳನ್ನ ನಿಯೋಜಿಸುತ್ತಿದೆ. ಸಿಯಾಲ್ಕೋಟ್ ಬಳಿ ಪಾಕಿಸ್ತಾನದ 13ನೇ ಚೀನಾಬ್ ರೇಂಜರ್ಸ್ ನಿಯೋಜನೆಗೊಂಡಿದ್ರೆ ಭಾರತದ ಸಾಮ್ ಸೆಕ್ಟರ್ ಪ್ರದೇಶದ ಹತ್ತಿರದ ಗಡಿಯಲ್ಲಿ ಪಾಕ್ ಸೇನೆಯ 14ನೇ ಚೀನಾಬ್ ರೇಂಜರ್ಸ್ ನಿಯೋಜನೆಗೊಂಡಿದೆ. ಇನ್ನು ಕಥುವಾ ಪ್ರದೇಶದ ಬಳಿ 26ನೇ ಚೀನಾಬ್ ರೇಂಜರ್ಸ್ ನಿಯೋಜನೆಗೊಂಡಿದೆ. ಭಾರತ ಯಾವ ಕ್ಷಣದಲ್ಲಾದ್ರೂ ಪ್ರತೀಕಾರದ ದಾಳಿ ನಡೆಸಬಹುದು ಅನ್ನೋದನ್ನ ಅರಿತಿರೋ ಪಾಕ್ ಸೇನೆಯ ಅಧಿಕಾರಿಗಳು ತಮ್ಮ ಕುಟುಂಬಗಳನ್ನ ವಿದೇಶಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಗಡಿಯಲ್ಲಂತೂ ಈಗಾಗಲೇ ಪಾಕಿಸ್ತಾನ F-16 ಫೈಟರ್ ಜೆಟ್ಗಳನ್ನ ತಂದು ನಿಲ್ಲಿಸಿದೆ. ಜನಸಾಮಾನ್ಯರ ಸೋಗಿನಲ್ಲಿ ಪಾಕ್ ಸೈನಿಕರು ಬಂದೂಕು ಹಿಡಿದು ಓಡಾಡ್ತಿದ್ದಾರೆ. ಶಸ್ತ್ರಾಸ್ತ್ರಗಳನ್ನ ಶಾಲಿನಿಂದ ಮುಚ್ಚಿಕೊಂಡಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH